ಪ್ರಶಾಂತ್ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಅಕ್ಷಯ ಬ್ರದರ್ಸ್ ಗೆಳೆಯರ ಬಳಗ ವೃದ್ಧಾಶ್ರಮದಲ್ಲಿ ಕೇಕ್ ಕಟ್ ಮಾಡಿ ಅನ್ನಸಂತರ್ಪಣೆ. ಕಲಬುರಗಿ ನಗರದ ಘಾಟಿಗೆ ಲೇಔಟ್ ಸಮೀಪದ ಶರಣರ ನಾಡು ಶಿಕ್ಷಣ ಸಂಸ್ಥೆಯ ವೃದ್ಧಾಶ್ರಮದಲ್ಲಿ ಪ್ರಶಾಂತ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಕ್ಷಯ ಬ್ರದರ್ಸ್ ಗೆಳೆಯರ ಬಳಗದ ವತಿಯಿಂದ ವೃದ್ಧಾಶ್ರಮದ ನಿವಾಸಿಗಳೊಂದಿಗೆ ಕೇಕ್ ಕಟ್ ಮಾಡಿ ಅನ್ನಸಂತರ್ಪಣೆ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಜನ್ಮದಿನವನ್ನು ವೈಭವಕ್ಕಿಂತ ಸಮಾಜ ಸೇವೆಯ ಮೂಲಕ ಆಚರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವೃದ್ಧಾಶ್ರಮದ ಹಿರಿಯರು ಯುವಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಅಧ್ಯಕ್ಷ ದತ್ತು ಬಾಸಗಿ, ದಿನೇಶ್ ಕುಲಕರ್ಣಿ, ನಾಗಣ್ಣ ಮುತ್ಯ ಪೂಜಾರಿ, ರೋಹಿತ್ ರಾಠೋಡ, ಶಿವು ಯಾದವ, ಚಿಂಟು ರಾಠೋಡ, ಆಕಾಶ್ ಪವಾರ, ಶಿವು, ರೋಹನ್ ಪ್ರಿನ್ಸ್, ಸಂತೋಷ್ ವಂಕಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಶರಣರ ನಾಡು ವೃದ್ಧಾಶ್ರಮದಲ್ಲಿ ಇವತ್ತು ಪ್ರಶಾಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ವೃದ್ಧಾಶ್ರಮ ಅಂದ್ರು ತಾಯಂದರು ಮತ್ತು ವಯಸ್ಸಾದರ ಅಜ್ಜಿದರು ಮತ್ತು ವಯಸ್ಸಾದರ ಎಲ್ಲರೂ ತಾಯಂದರು. ಇವತ್ತು ಏನಪ್ಪಾ ಅಂದ್ರೆ ವೃದ್ಧಾಶ್ರಮದಾಗ ಏನಪ್ಪಾ ಅಂದ್ರೆ ನಾವು ಎಲ್ಲೇ ಖರ್ಚು ಮಾಡ್ತೀವಿ ಏನೋ ಇಲ್ಲಿ ಅಂದ್ರು ಒಂದು ತಾಯಂದರಿಗೆ ಏನಪ್ಪಾ ಅಂದ್ರೆ ನಮ್ಮ ಪ್ರಶಾಂತ್ ಅವರು ಇವತ್ತು ಏನಪ್ಪಾ ಅಂದ್ರೆ ಆಶ್ಚರ್ಯ ಏನಪ್ಪ ಅಂದ್ರೆ ಇವತ್ತು ತಾಯಂದರಿಗೆ ಇವತ್ತ ಏನು ಊಟ ಮಾಡ್ಬೋದು ಮುಖಾಂತರ ಇರ್ಬೋದು, ಮತ್ತು ಇವತ್ತು ತಾಯಂದರಿಗೆ ಸ್ವೀಟು ಮುಖಾಂತರ ಇರ್ಬೋದು. ಇವತ್ತು ಬಡ್ಡೆಯನ್ನು ಇಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲೋ ಅಷ್ಟು ರೊಕ್ಕ ಕೊಟ್ಟು ಎಲ್ಲ ಮಾಡ್ತಾರೆ, ಏನೋ ಆಚರಣೆ ಮಾಡಿ ಡ್ಯಾನ್ಸ್ ಹೊಡೆದು ಅದು ಮಾಡ್ತಾರೆ. ನಮ್ಮ ಪ್ರಶಾಂತ್ ಅವ್ರ ಅಂತವ್ರು ಇಲ್ಲ ಪಾಪ. ಇಲ್ಲಿ ಏನು ಹುಟ್ಟುಹಬ್ಬ ಒಂದು ಸರಳವಾಗಿ ಇಲ್ಲಿ ಆಚರಣೆ ಮಾಡ್ಯಾರ ವೃದ್ಧಾಶ್ರಮದಾಗ. ಅವ್ರಿಗೆ ಆಯುಷ್ಯು ಆರೋಗ್ಯ ಕೊಡ್ಲಿ. ಮತ್ತು ನಮ್ಮ ಅಕ್ಷಯ್ ಅವರು ತಮ್ಮವರು ಮತ್ತು ಅಣ್ಣವರು ಮತ್ತು ಇನ್ನೊಬ್ರು ತಮ್ಮವರು ಅವರು ಸಮ್ಮುಖದಲ್ಲಿ ಇವತ್ತು ಬಡ್ಡೆಯನ್ನು ಆಚರಣೆ ವೃದ್ಧಾಶ್ರಮದಲ್ಲಿ. ಇವತ್ತು ಏನಪ್ಪಾ ಅಂದ್ರೆ ವೃದ್ಧಾಶ್ರಮದಲ್ಲಿ ಯಾವತ್ತು ಪ್ರತಿ ವರ್ಷ ಅಂತ ಈ ವರ್ಷ ಅಂತ ಯಾವಾಗ ಮಾಡ್ಕೊಂಬಂದ್ರ ಎಲ್ಲಾ ಸಿದ್ಧಿಬೇಶ ದರ್ಗಾ ಇರ್ಬೋದು, ಶಾಣಬಸವೇಶ್ವರ ದರ್ಗಾ ಇರ್ಬೋದು. ಇವತ್ತು ಆಶೀರ್ವಾದ ಅವ್ರಿಗೆ ಪ್ರಶಾಂತ್ ಅವ್ರಿಗೆ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡ್ಲಿ. ತಾಯಂದ್ರು ಇವ್ರ ಮ್ಯಾಗ ಆಶೀರ್ವಾದ ಇರ್ಲಿ ಅಂತ ಈ ಸಂದರ್ಭದ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ತಾಯಂದ್ರು ಏನಪ್ಪಾ ಅಂದ್ರೆ ಇವತ್ತು ಖುಷಿಯಾಗಿ ಊಟ ಮಾಡ್ತಾರ. ಯಾಕಂದ್ರೆ ಪ್ರಶಾಂತ್ ಅವರು ಇವತ್ತು ಊಟನ ನೀಡಬೇಕಾದ್ರೆ ಬಹಳ ಖುಷಿ ಆಗಿತ್ತು ಅವ್ರಿಗೆ ಪಾಪ. ಯಾವುದೇ ಇವಾಗ ಟೈಮಿಂಗ್ ಇತ್ತು, ಟೈಮ್ ಅಂದ್ರೆ ಊಟ ಇತ್ತು. ಇವತ್ತು ಊಟದ ಇವತ್ತು ಪ್ರಶಾಂತ್ ಅವರು ಬಂದು ಇಲ್ಲಿ ವೃದ್ಧಾಶ್ರಮ ಬಂದು ಆಚರಣೆ ಮಾಡಿ ಇವತ್ತು ಬಡ್ಡೆ ಸರಳವಾಗಿ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಬಂದು ಹೆಚ್ಚಿರಿ ಅಲ್ಲಿ ಇಲ್ಲಿ ಮಸ್ತಿ ಮಾಡ್ತಾರ. ಅಂತವ್ರೆಲ್ಲ ಅಕ್ಷಯರು ಮತ್ತು ಇವತ್ತು ಪ್ರಶಾಂತ್ ಅವರು ಇವತ್ತು ಅಂತವ್ರು ಎಲ್ಲಿಲ್ಲ. ತಾಯಂದ್ರಿಗೆ ಇವತ್ತು ಏನು ಬೆಳಕು ಕೊಟ್ಟರೆ ಇವತ್ತು ಅವ್ರ ಆರೋಗ್ಯ ಕೊಡ್ಲಿ. ತಾಯಂದ್ರು ಇವ್ರಿಗೆ ಆಶೀರ್ವಾದ ಇರಲಿ. ಶಾಣಬಸವೇಶ್ವರ ಮತ್ತು ಸಿದ್ಧಿಬೇಶ್ವರ ದರ್ಗಾವನ್ನು ಮತ್ತು ಇವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಈ ಸಂದರ್ಭದ ಹೇಳಕ್ ಇಷ್ಟಪಡ್ತೀನಿ. ದಿನ ನಮ್ಮ ಶರಣರ ನಾಡು ವೃದ್ಧಾಶ್ರಮದಲ್ಲಿ ಶ್ರೀ ಅಕ್ಷಯ್ ಅವರ ಗೆಳೆಯರ ಬಳಗದಿಂದ ಶ್ರೀ ಪ್ರಶಾಂತ್ ಅವರ ಹುಟ್ಟುಹಬ್ಬವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ವೃದ್ಧಾಶ್ರಮದ ಎಲ್ಲ ವೃದ್ಧರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಪ್ರಶಾಂತ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ಕಲಬುರಗಿ ಎಲ್ಲ ಜನತೆಗೆ ಎಲ್ಲ ನಮಸ್ಕಾರ. ಇವತ್ತೊಂದು ಬಹಳ ಒಂದು ಖುಷಿಯಾದ ಒಂದು ದಿನ. ಒಂದು ನಮ್ಮ ಪ್ರಶಾಂತ್ ಅವರು ಅವ್ರ ಹುಟ್ಟಿ ಹಬ್ಬದ ಒಂದು ವಿರಾಮನ ಅರ್ಚಿಸಿದ ಒಂದು ಅಕ್ಷಯ್ ಅವರು ಮತ್ತ ಎಲ್ಲ ಸಿಬ್ಬಂದಿ ಎಲ್ಲ ಪ್ರತಿಯೊಂದು ಎಲ್ಲರೂ ಕಲ್ತು ಎಲ್ಲ ಮಾಡಿದ್ದು ಇದು ಒಂದು ಇವತ್ತು ದಿನಾಂಕಿಂತ ಇವ್ರದ್ದು ಒಂದು ಭಾಳ ಒಂದು ಖುಷಿಯಾದಂಥ ದಿನ. ಅವ್ರಿಗೆ ಒಂದು ಜೀವನದಲ್ಲಿ ಹ್ಯಾಪಿಯೆಸ್ಟ್ and make him everything as the happiest in the world. ಅವರು ಒಂದು ಜೀವನದಲ್ಲಿ ಒಂದು ಮಾಡಿದ್ದಾರೆ. ನಾನು ಒಂದು ಸೋಯಬ್ ಶೇರ್ವಾಲೆ
ಅವ್ರ ಕಡೆಲಿಂದ ಭಾಳಷ್ಟು ನಾನೇನು ಇದು ಮಾಡ್ತೀನಿ ಅವ್ರು ಪ್ರತಿ ಒಂದು ಈಸ್ ಆರ್ ಡೂಯಿಂಗ್ ಎವ್ರಿಥಿಂಗ್. ಹ್ಯಾಪಿಯೆಸ್ಟ್ ಬರ್ತ್ಡೇ ಒನ್ಸ್ ಅಗೇನ್. ಮತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.